15 ಅಕ್ಟೋಬರ್ 1918ರಂದು ವಿಜಯದಶಮಿ ಹಬ್ಬ. ಭಾರತಾದ್ಯಂತ ಸಂಭ್ರಮವಿತ್ತು. ಆದರೆ ಶಿರಡಿಯಲ್ಲಿ ಮಾತ್ರ ದೈಹಿಕವಾಗಿ ಕೊನೆಯುಸಿರೆಳೆದಿದ್ದ 80 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರ ದೇಹವನ್ನ ತಮಗೆ ನೀಡುವಂತೆ ಅಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಪರಸ್ಪರ ಜಗಳದ ಹಂತವನ್ನ ತಲುಪಿದರು. ಆಗ ಮಧ್ಯಪ್ರವೇಶಿಸಿದ ಬ್ರಿಟಿಷರು ಇದಕ್ಕಾಗಿ ಮತದಾನ ನಡೆಸಿದರು. ಅದರ ಆಧಾರದ ಮೇಲೆ ಆ ದೇಹವನ್ನ 16 ಅಕ್ಟೋಬರ್ 1918ರಂದು ಸಂಜೆ ಎರಡೂ ಧರ್ಮಗಳ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿ ಬೂಟಿವಾಡದ ಕೇಂದ್ರ ಭಾಗದಲ್ಲಿ ಮಹಾಸಮಾಧಿ ಮಾಡಿದರು. ಹಾಗೂ ಆ ಸ್ಥಳಕ್ಕೆ ಶಿರಡಿ ಸಾಯಿಬಾಬಾ ಮಂದಿರ ಎಂಬ ಹೆಸರಿಟ್ಟರು. ಆ ಮಹಾನ್ ವ್ಯಕ್ತಿಯ ಹೆಸರು ಸಾಯಿಬಾಬಾ. ಮುಸ್ಲಿಮರಂತೆ ಬಟ್ಟೆ ಧರಿಸಿ ಅಲ್ಲಾ ಮಾಲಿಕ್ನನ್ನ ಪ್ರಾರ್ಥಿಸುತ್ತಿದ್ದರು. ಹಿಂದೂ ದೇವತೆಗಳನ್ನ ಸಹ ಪೂಜಿಸುತ್ತಿದ್ದರು. ಒಬ್ಬ ಫಕೀರನಂತೆ ತನ್ನ ಸಂಪೂರ್ಣ ಜೀವನವನ್ನ ಒಡೆದು ಹೋಗಿದ್ದ ಮಸೀದಿಯೊಂದರಲ್ಲಿ ಕಳೆದರು. ಆದರೆ ಆ ಮಸೀದಿಯ ಹೆಸರು ಮಾತ್ರ ದ್ವಾರಕಾಮಾಯಿ. ಅದು ಕೃಷ್ಣನ ನಗರವನ್ನ ಹೋಲುತ್ತಿತ್ತು. ಹಿಂದೂ ಮತ್ತು ಮುಸ್ಲಿಂ ಧರ್ಮ ಎರಡರ ಸಮನ್ವಯತೆಗೆ ಪ್ರಯತ್ನಿಸಿದರು. ದೇವರು ಒಬ್ಬನೇ, ನಾಮಗಳು ಹಲವು ಎಂದು ಸಾರಿದರು. ಹಿಂದೂಗಳು ಅವರು ನಮ್ಮ ಸಂತ ಎಂದು, ಅವರು ಶಿವನ ಮತ್ತು ದತ್ತಾತ್ರೇಯರ ಅವತಾರ ಎಂದು, ಹಾಗೂ ಮುಸ್ಲಿಮರು ಅವರು ನಮ್ಮ ಫಕೀರ, ನಮ್ಮ ಬಾಬಾ ಎಂದು ಪೂಜಿಸಲು ಶುರುಮಾಡಿದರು. ಹೀಗಾಗಿಯೇ ಅವರ ದೇಹಕ್ಕಾಗಿ ಜಗಳ ಏರ್ಪಟ್ಟಿತು. ಹಾಗಿದ್ರೆ ನಿಜವಾಗಲೂ ಸಾಯಿಬಾಬಾ ಹಿಂದೂನ ಅಥವಾ ಮುಸ್ಲಿಮರ? ಸಾಯಿಬಾಬಾನ ಭಕ್ತಿಕಥೆಯನ್ನ ಆರಂಭ ಮಾಡೋದಕ್ಕೆ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಸಾಯಿಬಾಬಾರ ಜನ್ಮದಿನಾಂಕ ಮತ್ತು ಜನ್ಮಸ್ಥಳದ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಕೆಲವು ಮೂಲಗಳ ಪ್ರಕಾರ ಅವರು 28 ಸೆಪ್ಟೆಂಬರ್ 1835ರಲ್ಲಿ ಹಾಗೂ ಇನ್ನು ಕೆಲವು ಮೂಲಗಳ ಪ್ರಕಾರ 1838ರಲ್ಲಿ ಮಹಾರಾಷ್ಟ್ರದ ಪಥ್ರಿ ಅಥವಾ ಪರಭಣಿಯಲ್ಲಿ ಜನಿಸಿದರು. ಕೆಲವರ ಪ್ರಕಾರ ಅವರು ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ನಂತರ ಫಕೀರರೊಬ್ಬರ ಆಶ್ರಮದಲ್ಲಿ ಬೆಳೆದರು. ಯಾವುದಕ್ಕೂ ನಿಖರ ಸಾಕ್ಷಿಗಳಿಲ್ಲ. ಆದರೆ ಒಂದಂತೂ ಸತ್ಯ, ಅವರು 19ನೇ ಮತ್ತು 20ನೇ ಶತಮಾನಗಳ ಮಹಾನ್ ಸಂತ. ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಭಾರತದಲ್ಲಿ 19ನೇ ಶತಮಾನದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ದಂಗೆಗಳು ಹೆಚ್ಚಾಗಿದ್ದಾಗ, ಜಾತಿ ಧರ್ಮದ ಭೇದ ಗರಿಷ್ಠ ಮಟ್ಟದಲ್ಲಿದ್ದಾಗ ಈ ಫಕೀರ ಜನರ ನಡುವೆ ಸಾಮರಸ್ಯ ಮೂಡಿಸಲು ಪ್ರಯತ್ನಿಸಿದರು. ಸಾಯಿಬಾಬಾರ ಮೂಲ ಹೆಸರು ಯಾರಿಗೂ ತಿಳಿದಿಲ್ಲ. ಅವರು 16ನೇ ವಯಸ್ಸಿನಲ್ಲಿ ಶಿರಡಿಗೆ ಬಂದರು. ಅಲ್ಲಿ ಬೇವಿನ ಮರದ ಕೆಳಗೆ ಕುಳಿತು ಧ್ಯಾನದಲ್ಲಿ ತಲ್ಲೀನರಾದರು. ಗಾಳಿ ಮಳೆ ಬಿಸಿಲು ಯಾವುದಕ್ಕೂ ಜಗ್ಗದೆ ಅಲ್ಲೇ ಕುಳಿತಿದ್ದ ಅವರನ್ನ ಕಂಡು ಗ್ರಾಮಸ್ಥರು ಆಶ್ಚರ್ಯಗೊಂಡರು. ಕೆಲವರು ಪೂಜನೀಯವಾಗಿ ಕಂಡರೆ ಕೆಲವರು ಹುಚ್ಚನೆಂದು ಕಲ್ಲು ತೂರಲು ಆರಂಭಿಸಿದರು. ಇದರ ನಂತರ ಬಾಬಾ ಶಿರಡಿಯನ್ನ ಬಿಟ್ಟು ಹೊರಟು ಹೋಗಿದ್ದರು. ಕೆಲವರ ಪ್ರಕಾರ 1857ರ ಸ್ವತಂತ್ರ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಸೈನ್ಯಕ್ಕೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇನ್ನು ಕೆಲವರ ಪ್ರಕಾರ ಹಲವು ಮುಸ್ಲಿಂ ಫಕೀರರು ಮತ್ತು ಹಿಂದೂ ಸಂತರುಗಳನ್ನ ಭೇಟಿಯಾಗಿ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದರು. ನಂತರ 1858ರಲ್ಲಿ ಮರಳಿ ಶಿರಡಿಗೆ ಬಂದರು. ಅವರ ಉಡುಗೆಯ ಶೈಲಿ ಸಂಪೂರ್ಣ ಬದಲಾಗಿತ್ತು. ಮುಕ್ಕಾಲು ತೋಳುವಿರುವ ಮಂಡಿಯವರೆಗಿರುವ ಬಿಳಿ ಬಣ್ಣದ ಒಂದು ವಸ್ತ್ರ ಹಾಗೂ ತಲೆಗೆ ಶ್ವೇತವರ್ಣದ ಬಟ್ಟೆಯೊಂದನ್ನ ಸುತ್ತುಕೊಂಡಿರುತ್ತಿದ್ದರು. ಅವರು ಖಾಂಡೋಗ ದೇವಸ್ಥಾನದ ಬಳಿಗೆ ಬಂದಾಗ ದೇಗುಲದ ಅರ್ಚಕರಾಗಿದ್ದ ಮಹಳಸ್ಪತಿ, ಉಪಾಸ್ನಿ ಮಹಾರಾಜ್ ಮತ್ತಿತರರು ಅವರನ್ನ ಯಾ ಸಾಯಿ ಎಂದು ಕರೆದರು. ಅಂದಿನಿಂದ ಅವರು ಸಾಯಿಬಾಬಾ ಎಂದು ಪ್ರಖ್ಯಾತರಾದರು. 1918ರವರೆಗೆ ಸುಮಾರು 60 ವರ್ಷಗಳು ಅವರು ಶಿರಡಿಯಲ್ಲೇ ವಾಸ ಮಾಡಿದರು. ಈ ವೇಳೆ ಅನೇಕ ಪವಾಡಗಳು ಮತ್ತು ಧಾರ್ಮಿಕ ಸುಧಾರಣೆಗಳನ್ನ ಮಾಡಿದರು. ಶಿರಡಿಯ ಮುರುಕು ಮಸೀದಿಯೊಂದರಲ್ಲಿ ವಾಸವಿದ್ದ ಅವರು ಅದನ್ನ ದ್ವಾರಕಾಮಾಯಿ ಎಂದು ಕರೆದರು. ಕ್ರಮೇಣವಾಗಿ ಹಿಂದೂಗಳು ಮತ್ತು ಮುಸ್ಲಿಮರು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಲು ಬಾಬಾರ ಬಳಿ ಬರತೊಡಗಿದರು. ಹಿಂದೂಗಳು ಬಂದರೆ ಗೀತೆಯನ್ನ ಓದುತ್ತಿದ್ದರು. ಮುಸ್ಲಿಮರು ಬಂದರೆ ಕುರಾನ್ ಪಾಠ ಮಾಡುತ್ತಿದ್ದರು. ಅವರ ಏಳಿಗೆಯನ್ನ ಸಹಿಸದೆ 1892ರಲ್ಲಿ ಶಿರಡಿಯ ಅಂಗಡಿ ಮಾಲೀಕರು ದೀಪಗಳಿಗೆ ಎಣ್ಣೆ ನೀಡಲು ನಿರಾಕರಿಸಿದರು. ಆಗ ಸಾಯಿಬಾಬಾ ದೀಪಗಳಲ್ಲಿ ಎಣ್ಣೆ ಬದಲು ನೀರು ಹಾಕಿದರು. ಆದರೂ ದೀಪಗಳು ಇಡೀ ರಾತ್ರಿ ಬೆಳಗಿದವು. 1910ರಲ್ಲಿ ಶಿರಡಿಯಲ್ಲಿ ಕಾಲರಾ ರೋಗ ಉಂಟಾದಾಗ ಅವರು ಗೋಧಿಯನ್ನ ರುಬ್ಬಿ ಗ್ರಾಮದ ಸುತ್ತ ಚೆಲ್ಲುವಂತೆ ಹೇಳಿದರು. ಆಶ್ಚರ್ಯವೆಂಬನಾಗೆ ಮಹಾಮಾರಿ ನಿಂತಿತು. ಒಮ್ಮೆ ಒಬ್ಬ ಶಿಷ್ಯನ ಪತ್ನಿಗೆ ಹೇರಿಗೆ ನೋವು ತಡೆಯಲಾಗದೆ ಬಾಬಾರನ್ನ ನೆನೆಸಿಕೊಂಡು ಪ್ರಾರ್ಥಿಸಿದರು. ಶಿರಡಿಯಲ್ಲಿ ಕುಳಿತಿದ್ದ ಸಾಯಿಬಾಬಾ ತಮ್ಮ ಹೊಟ್ಟೆ ಹಿಡಿದು ನೋವಿನಿಂದ ಕಿರಿಚಲು ಶುರುಮಾಡಿದರು. ಆ ಮಹಿಳೆಗೆ ಸುರಕ್ಷಿತವಾಗಿ ಮಗುವು ಜನಿಸಿದ ತಕ್ಷಣ ಅವರ ನೋವು ಮಾಯವಾಯಿತು. ಅಂದರೆ ತನ್ನ ಭಕ್ತೆಯ ನೋವನ್ನ ತಾವೇ ತೆಗೆದುಕೊಂಡರು. ಹೀಗೆ ಅವರ ಪವಾಡಗಳು ಹಲವಾರಿದ್ದವು. ಹಿಂದೂ ಮುಸ್ಲಿಮರ ನಡುವೆ ಜಗಳವಿಲ್ಲದಂತೆ ಸರ್ವಧರ್ಮವನ್ನ ಸಮಾನಗೊಳಿಸಲು ಅವರು ಕಡೆಯವರೆಗೂ ತಾನು ಮುಸ್ಲಿಂ ಅಥವಾ ಹಿಂದೂ ಎಂಬ ಯಾವ ಸ್ಪಷ್ಟನೆಯನ್ನ ಕೊಟ್ಟಿರಲಿಲ್ಲ. ಇದರಿಂದಾಗಿ ಎಲ್ಲರೂ ಜೊತೆಗೂಡಿ ಅಣ್ಣ ತಮ್ಮಂದಿರ ರೀತಿ ಬಾಬಾರ ದರ್ಶನಕ್ಕೆ ಬರತೊಡಗಿದರು. ಆದರೆ ಅವರ ಸಮಾಧಿಯ ವಿಚಾರ ಬಂದಾಗ ಮತ್ತೆ ಅದೇ ಜಗಳ ಆರಂಭವಾಗಿತ್ತು. ಆದರೆ ಅಂತಿಮವಾಗಿ ಅವರನ್ನ ದ್ವಾರಕಾಮಾಯಿಯಿಂದ ತೆಗೆದುಕೊಂಡು ಹೋಗಿ ಬೂಟಿವಾಡದಲ್ಲಿ ಎರಡೂ ಧರ್ಮಗಳ ವಿಧಿಗಳನ್ನು ಅನುಸರಿಸಿ ಸಮಾಧಿ ಮಾಡಲಾಯಿತು.
ಇಂದಿಗೂ ಭಕ್ತರು ಭವಣೆಗಳನ್ನು ಧರ್ಮತೀತವಾಗಿ ಪರಿಹರಿಸುತ್ತಾರೆ ಎಂಬ ನಂಬಿಕೆಯಿಂದ ಶಿರಡಿಗೆ ಪ್ರತಿದಿನ 60,000ಕ್ಕೂ ಹೆಚ್ಚು ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಎಲ್ಲಾ ಧರ್ಮದ ಜನರು ಬರುತ್ತಾರೆ. ಅವರ ಹೆಸರಿನಲ್ಲಿ ವಿಶ್ವದಾದ್ಯಂತ 2,000ಕ್ಕೂ ಹೆಚ್ಚು ಮಂದಿರಗಳು, ಕೋಟ್ಯಾಂತರ ಡಾಲರ್ನ ಅನೇಕ ಟ್ರಸ್ಟ್ಗಳು, ಆಸ್ಪತ್ರೆಗಳು, ಶಾಲೆಗಳು ಸ್ಥಾಪಿತವಾಗಿವೆ. ಸ್ನೇಹಿತರೆ, ಧರ್ಮತೀತ ಸಾಮರಸ್ಯ ಮೂಡಿಸುವ ಉದ್ದೇಶದಿಂದಲೇ ಅವರು ಜನರನ್ನ ಜಾಗೃತಗೊಳಿಸಿರುವಾಗ ಅವರ ಧರ್ಮದ ಬಗ್ಗೆ ಪ್ರಶ್ನಿಸುವ ಅವಶ್ಯಕತೆ ಇಲ್ಲ. ಕೇವಲ ಅವರ ಸಹಾಯಗುಣ ಮತ್ತು ಸಮಾಜ ಸುಧಾರಣೆಯ ಬಗ್ಗೆ ಅರ್ಥಮಾಡಿಕೊಳ್ಳುವ ಧರ್ಮತೀತ ಮನೋಭಾವನೆ ಅವಶ್ಯಕತೆಯಿದೆ. ಒಬ್ಬ ಸರಳ ಫಕೀರ ಇಂದು ಜಾಗತಿಕ ಆಧ್ಯಾತ್ಮಿಕತೆಯ ಪ್ರತೀಕ. ಅವರ ಸಂದೇಶ ಇಂದಿನ ಜಗತ್ತಿನಲ್ಲಿ ಇನ್ನಷ್ಟು ಪ್ರಸಕ್ತ. ನೀವು ಸಾಯಿಬಾಬಾರ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆತಿದ್ದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.